ತಪಸ್ಸಿನ ಮೌನದಿಂದ ಬುದ್ಧ ಹೊರಬಂದರು, ಅರಿವಿನ ಬೆಳಕಾದರು. ಜನರ ನೋವಿನಿಂದ ಅಂಬೇಡ್ಕರ್ ಹೊರಬಂದರು, ಕ್ರಾಂತಿಯ ದಾರಿಯಾದರು. ಒಬ್ಬರು ಮನಸ್ಸನ್ನು ಬದಲಿಸಿದರು, ಮತ್ತೊಬ್ಬರು ಸಮಾಜವನ್ನೇ ಬದಲಿಸಿದರು. ಇವರಿಬ್ಬರ ದಾರಿಯೂ ಒಂದೇ, ನಿಮಗೆ ನೀವೇ ಬೆಳಕು ಆಗಬೇಕು ಎನ್ನುವ ದಾರಿ. ನೀವು ಎದ್ದಾಗ ಇತಿಹಾಸ ಎಚ್ಚರಗೊಳ್ಳುತ್ತದೆ. ಜೈ ಭೀಮ್, ನಮೋ ಬುದ್ಧಯ ಎನ್ನುವುದು ಎರಡು ನಾದವಲ್ಲ, ಒಂದೇ ಮಾನವತ್ವದ ಸತ್ಯ. ಬುದ್ಧನ ದರ್ಶನ ನನ್ನ ಮನದಾಳದ ದೀಪ, ಅಂಬೇಡ್ಕರ್ ನಡೆ ನನ್ನ ಜೀವನದ ತೀರ್ಪ. ಕೋಪವನ್ನು ನಿಯಂತ್ರಿಸುವವನು ದುರ್ಬಲನಲ್ಲ, ಆತ್ಮಶಕ್ತಿಯನ್ನು ಅರಿತ ಮನುಷ್ಯ. ಮೌನವನ್ನು ಮುರಿಯುವವನು ಅತಿರೇಕಿಯಲ್ಲ, ಜ್ಞಾನವನ್ನು ಬೆಳಗಿಸುವ ದೀಪ. ಬುದ್ಧ ಹೇಳಿದರು ಮೂಢನಂಬಿಕೆಯಿಂದಲ್ಲ, ಪ್ರಶ್ನೆಯಿಂದಲೇ ಅರಿವು. ಅಂಬೇಡ್ಕರ್ ಹೇಳಿದರು ಹಕ್ಕು ಬೇಡುವುದಲ್ಲ, ಜ್ಞಾನದಿಂದಲೇ ಪಡೆದುಕೊಳ್ಳುವುದು. ಧರ್ಮಗೊಡೆಗಳಲ್ಲಿ ಬಂಧಿಸುವ ಪದವಲ್ಲ, ಮನದೊಳಗಿನ ದಯೆ ಮತ್ತು ತರ್ಕವೇ ನಿಜವಾದ ಧರ್ಮವಲ್ಲವೇ. ಕತ್ತಲೆಯ ವಿರುದ್ಧ ಕತ್ತಿ ಬೇಕಾಗುವುದಿಲ್ಲ, ಮನಸ್ಸಿನ ಬೆಳಕೆ ಸಾಕು. ನೋವಿನ ವಿರುದ್ಧ ಪಶ್ಚಾತ್ತಾಪವಲ್ಲ, ಆತ್ಮಗೌರವದ ಹೆಜ್ಜೆ ಬಲ. ದಗ್ಧ ಮತ್ತು ಭೀಮನ ದಾರಿಯಲ್ಲಿ ನಡೆಯುವವನು ತಾನೇ ಬದಲಾದಾಗ ಸಮಾಜವೇ ಬದಲಾಗುತ್ತದೆ. ತಲೆ ಬಗ್ಗಿ ನಡೆದವರು ಇತಿಹಾಸ ಬರೆದವರಾಗಲಿಲ್ಲ ಎಂದಿಗೂ. ಸಂಕಷ್ಟ ಎದುರು ನಿಂತವರು ಸಮಾನತೆಯ ಹೊಸ ಸುವರ್ಣ ಯುಗ ಕಟ್ಟಿದರು ಖಚಿತವಾಗಿ. ನಿನ್ನ ಬದುಕು ದೀರ್ಘವಾಗಬೇಕಿಲ್ಲ, ಅರ್ಥಪೂರ್ಣವಾಗಿರಲಿ ಬುದ್ಧನ ತತ್ವದ ನಿಲುವು. ನಿಲ್ಲದ ಪ್ರಶ್ನೆಯೇ ನಿನ್ನ ಗುರುತು, ಅಂಬೇಡ್ಕರ್ ನೀಡಿದ ಜಾಗೃತಿಯ ಬೆಳಕು. ಇದು ನಾವು ಕೇಳುವ ಗೀತೆಯಲ್ಲ, ನಾವು ನಡೆದು ಬದಲಿಸಬೇಕಾದ ದಾರಿ. ಜೈ ಭೀಮ್, ನಮೋ ಬುದ್ಧ.